ರಾಜ್ಯಪಾಲರಿಗೆ ನೀವು ಸಚಿವ ಸಂಪುಟ ಕೊಟ್ಟಂತ ಕಾಪಿನೇ ಯಥಾವತ್ತು ಓದಬೇಕು ಅಂತ ಯಾವ ಕಾನ್ಸ್ಟಿಟ್ಯೂಷನ್ ಯಾವ ಆರ್ಡರ್ ಇಲ್ಲ ಇದೆ. ಆರ್ಟಿಕಲ್ 176 ಮತ್ತು 163 ದಯವಿಟ್ಟು BJP ಅವರಿಗೆ ಓದಕ್ಕೆ ಹೇಳಿ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸೇ ಏಡ್ ಮಾಡಬೇಕು, ನಾವೇನು ಹೇಳ್ತೀವಿ ಅದನ್ನೇ ಹೇಳಬೇಕು ಅಂತ ಭಾಳ ಸ್ಪಷ್ಟವಾಗಿದೆ. 2 ಕೇಸು, ನಿಮ್ಮ ಬೆಂಗಾಲ್ ಕೇಸ್ನಲ್ಲಿ ಮತ್ತು ಇನ್ನೊಂದು ಕೇಸ್ನಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಅವರು ಕೂಡ ಹೇಳಿದ್ದಾರೆ. ನಾವು ನೋಡಿ ಇವರೇ, ನಮ್ಮ ಸರ್ಕಾರ ಯಾವಾಗಲೂ ಸಂವಿಧಾನಬದ್ಧವಾಗಿ ಕೆಲಸ ಮಾಡ್ಕೊಂಡು ಬಂದಿದೆ. ಯಾವುದೂ ಕೂಡ ಸಂವಿಧಾನ ವಿರೋಧವಾಗಿ ತದ್ವಿರುದ್ಧವಾಗಿ ನಾವು ನಡ್ಕೊಂಡಿಲ್ಲ, ನಡ್ಕೊಳೋದು ಇಲ್ಲ. ಸರ್, ಇಂದು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಿಜೆಪಿಗೆ ಎಲ್ಲ ಸಚಿವರು ಮತ್ತು ಶಾಸಕರಿಗೆ, ವಿಶೇಷವಾಗಿ JDS ಮತ್ತು BJP ಅವರಿಗೆ ಈ VBG ರಾಮ್ ಬಗ್ಗೆ ಸೆಮಿನಾರ್ ಮಾಡ್ತಾ ಇದ್ದಾರೆ. ಇಲ್ಲ, ಮಾಡಲಿ, ಜನರಿಗೂ ತಿಳಿಸ್ಲಿ. ನಾವು ಬರೇ BJP JDSಗಲ್ಲ, ಸಾರ್ವಜನಿಕರಲ್ಲೂ ಚರ್ಚೆ ಆಗಲಿ ಅಂತ ತಾನೇ ಹೇಳ್ತಾ ಇರೋದು. ಇವತ್ತು ವಿಶೇಷವಾಗಿ ಸದನ ಕರೆಸಿರೋದು ಅದಕ್ಕೆ ತಾನೇ. ಏನು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದಿಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ, ಪ್ರವಚನ ಕೊಡಕ್ಕೆ ಬಂದಿದ್ದಾರೆ. ಅದೇ ಪ್ರವಚನವನ್ನು ನಾವು ಇಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗಬೇಕಂತ ಸದನದಲ್ಲಿ ತಾನೇ ನಾವು ಹೇಳ್ತಾ ಇರೋದು. ಆ ಪ್ಯಾರಾಗ್ರಾಫ್ಗಳೇ ಓದಲ್ಲ, ಇದು ಏನು ಉಲ್ಲೇಖನೇ ನಾನು ಮಾಡೋದಿಲ್ಲ ಅಂದರೆ ಈಗ ಶಿವರಾಜ್ ಸಿಂಗ್ ಚೌಹಾಣ್ ಯಾವ್ದಕ್ಕೆ ಬರ್ತಾ ಇದೆ ಅದಕ್ಕೆ ತಾನೇ ನಾವು ಕರೆದಿರೋ ಚರ್ಚೆ ಆಗಲಿ. ಅದು ಯಾಕೆ ಬೇಡ ಅಂತ ಇದ್ದಾರೆ ಇವರು? ಈಗ ಈ ಒಂದು ಬಿಲ್ ಬಗ್ಗೆ ಚರ್ಚೆ ಆಗುತ್ತೆ, ಆದ್ರೆ ಬಿಲ್ ಮೇಲೆ ಉತ್ತರ ಕೊಡೋರು ಯಾರು? ಈಗ ರಾಜ್ಯ ಸರ್ಕಾರ ಕೇವಲ ಒನ್ ಸೈಡೆಡ್ ಆಗುತ್ತೆ. ನೋಡಿ, ಯಾರು ಕೊಡ್ಬೇಕು ಅದಕ್ಕೆ? ನೋಡಿ, ನಾವು ನಮ್ಮ ಮೇಲೆ ಆಗ್ತಾ ಇರುವಂಥ ಅನ್ಯಾಯವನ್ನು ನಾವು ಹೇಳ್ತಾ ಇದ್ದೀವಿ, ಕಾರ್ಮಿಕರ ಮೇಲೆ ಆಗ್ತಾ ಇರುವಂಥ ಅನ್ಯಾಯವನ್ನು ಹೇಳ್ತಾ ಇದ್ದೀವಿ, ಪಂಚಾಯತ್ ಅಧಿಕಾರವನ್ನು ಏನು ಇವರು ಕಿತ್ಕೋತಾ ಇದ್ದಾರೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಅದು ಸದನದಲ್ಲಿ ಚರ್ಚೆ ಆಗಿಲ್ಲ ಅಂದರೆ ಇನ್ನೆಲ್ಲಿ ಚರ್ಚೆ ಆಗಬೇಕು? ನಾವು ಹಾದಿ ಬೀದಿನಲ್ಲಂತೂ ಮಾಡಲಿಕ್ಕಾಗೋದಿಲ್ಲ. ಇಲ್ಲಿ ಚರ್ಚೆ ಆಗಲಿ, ಉತ್ತರವನ್ನು ನಾವು ಬಯಸ್ತಾ ಇದ್ದೀವಿ. ಅಲ್ಲಿಗೆ ರಾಜ್ಯಪಾಲರು ಬರೋದು ಖಚಿತ ಆಗಿದೆ. ಭಾಷಣದ ಬಗ್ಗೆ ಕುತೂಹಲ ಇದೆ. ನಾನು ನಾಗೇಂದ್ರ ಪ್ರಸಾದ್ ಅವರನ್ನ, ಒಕ್ಕೂಟ ವ್ಯವಸ್ಥೆಯಲ್ಲಿ ವಿರೋಧಿಸೋದಕ್ಕೆ ನನಗೆ ಅವಕಾಶ ಇದೆ, ವಿರೋಧಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ತಕರಾರು, ಅಲ್ಲೂ ಕೂಡ ರಾಜ್ಯಪಾಲರ ಮುಖಾಂತರ ರಾಜಕಾರಣ ಮಾಡುವಂತ ಕೆಲಸಗಳಾಗ್ತಿದೆ. ಸರಿನಾ ಇದು ಅಂತ? ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಅನೇಕ ಸಂದರ್ಭಗಳಲ್ಲಿ ಯಾವ ಸರ್ಕಾರ ಇತ್ತು, ಯಾವ ಅಧಿವೇಶನಗಳಲ್ಲಿ ಯಾರ್ಯಾರು ಯಾವುದಕ್ಕೆ ವಿರೋಧ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ಸಿಂದ ನಾವು ಪಾಠ ಕಲಿಬೇಕಾದ ಅವಶ್ಯಕತೆ ನಮಗೆ ಮೊದಲನೇದಾಗಿ ಇಲ್ಲ. ಇತಿಹಾಸ ಹೇಳ್ತದೆ ಯಾವ ಸಂದರ್ಭಗಳಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಜನ ನೋಡಿದ್ದಾರೆ, ಎಲ್ಲ ರಾಜ್ಯಗಳು ನೋಡಿದೆ. ನಂಬರ್ 1. ನಂಬರ್ 2, ಇಲ್ಲಿ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ವಿರೋಧ ಪಕ್ಷಗಳು ಇರ್ತಕ್ಕಂಥ ರಾಜ್ಯಗಳು ಮಾತ್ರ, ಬೇರೆ ರಾಜ್ಯಗಳಿಗೆ ಆಗ್ತಾ ಇಲ್ವಾ? ಒಂದು ಮಾತ್ರ ನಿಮಗೆ ಸ್ಪಷ್ಟವಾಗಿ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಜಸ್ಟ್ ನರೇಗಾ ಒಂದು ವಿಷಯ ತಗೊಳ್ಳೋಣ ಸರ್. ಕರ್ನಾಟಕ 3ನೇ ಸ್ಥಾನದಲ್ಲಿದೆ ಹಗರಣ ಆಗಿರ್ತಕ್ಕಂಥದ್ರಲ್ಲಿ. ಸರಿಸುಮಾರು 669.90 ಕೋಟಿ ರೂಪಾಯಿ ಹಗರಣ ಆಗಿದೆ. ಸರಿಸುಮಾರು 100 ಕೋಟಿ ರೂಪಾಯಿ, ಶೇಕಡ 15% 100 ಕೋಟಿಯಷ್ಟು ರಿಕವರಿ ಮಾಡಿದ್ದಾರೆ. 643 ಮಂದಿ ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಇದೆ. ಸರಿಸುಮಾರು 306 ಮಂದಿ ಅಮಾನತುಗೊಂಡಿದ್ದಾರೆ. ಹೆಚ್ಚು ಕಡಿಮೆ 85 FIRಗಳಾಗಿದೆ. 4ನೇ ಅಧಿಕಾರಿಗಳು ಹೆಚ್ಚು ಹಗರಣ ಮಾಡಿರ್ತಕ್ಕಂಥ 4ನೇ ಸ್ಥಾನದಲ್ಲಿದೆ. ಒಂದು ಕಾಯ್ದೆನ ನಿಮ್ಮನೆ 100 ವರ್ಷ ನಮ್ಮ ತಾತ ಕಟ್ಟಿದ. ಆಗಲೇ ನಮ್ಮ BJP ವಕ್ತಾರ ಮಿತ್ರ ಹೇಳ್ತಾ ಇದ್ರು, ನಮ್ಮ ತಾತ ಕಟ್ಟಿದ್ರು 100 ವರ್ಷ ಆಯಿತು. ಸೋರಿಕೆ ಕಾಮನ್ ಆಟೋಮೆಟಿಕ್ ಆಗುತ್ತೆ. ಸೋರಿಕೆ ನಾವು ಅಡ್ಜಸ್ಟ್ ರೆಡಿ ಮಾಡಲೇಬೇಕು. ಒಂದು ಯಾವುದೇ ಕಾಯ್ದೆಗಳನ್ನಾಗಿರ್ಬೋದು, ಕೆಲವು ಸಂದರ್ಭಗಳಲ್ಲಿ ಆಯಾ ಕಾಲಘಟ್ಟಕ್ಕೆ ಬದಲಾವಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಅಭಿಪ್ರಾಯ ಸ್ವಾತಂತ್ರ್ಯ ಅನ್ನೋದಿರುತ್ತೆ. ಒಂದು ನಿಮಿಷ, ಸರ್ಕಾರ ತನ್ನ ಅಭಿಪ್ರಾಯವನ್ನ ರಾಜ್ಯಪಾಲರ ಮುಖಾಂತರ ಹೇಳ್ತಾ ಇದೆ. ಅದಕ್ಕೆ ವಿರೋಧ ಯಾಕೆ? ಅಲ್ಲಲ್ಲ, ಇಂಥ ವಿಚಾರಗಳಲ್ಲಿ ನೀವೇ ಅತಿ ಹೆಚ್ಚು ಹಳದಲ್ಲಿ ಸಿಗಾಕೊಂಡಿರ್ತಕ್ಕಂಥವ್ರು. ನಿಮಗೆ ಮಾತಾಡ್ತಕ್ಕಂಥ ನೈತಿಕತೆ ಇಲ್ಲ ಇದರಲ್ಲಿ. ನೈತಿಕತೆ ಸಿಎಂ ಹೊರಟಿದ್ದಾರೆ, ಸಿಎಂ ಸೆಷನ್ಗೆ ಹೊರಟಿದ್ದಾರೆ, ದೃಶ್ಯ ನೋಡ್ತಾ ಇದ್ದೀರಿ. ನೀವು ಹೇಳಿದ್ರಲ್ವಾ, ವಿಧಾನಸೌಧ ತಲುಪಿದ್ದಾರೆ ಮುಖ್ಯಮಂತ್ರಿಗಳು, ದೃಶ್ಯ ನೋಡ್ತಾ ಇದ್ದೀರಿ. ಜಂಟಿ ಅಧಿವೇಶನಕ್ಕೆ ಸಿದ್ಧತೆಗಳಾಗಿದೆ. ರಾಜ್ಯಪಾಲರು ಬರುವಿಕೆಗೂ ಮುಂಚಿತವಾಗಿ ಮುಖ್ಯಮಂತ್ರಿಗಳು ವಿಧಾನಸೌಧವನ್ನು ತಲುಪಿರೋದು, ಅಂದ್ರೆ ವೆಲ್ಕಮ್ ಮಾಡೋದು ಅದು ಸಂಪ್ರದಾಯ. ಮುಖ್ಯಮಂತ್ರಿಗಳು, ಸ್ಪೀಕರ್, ಸಭಾಪತಿ ರಾಜ್ಯಪಾಲರನ್ನ ಸ್ವಾಗತಿಸಬೇಕು. ಮುಖ್ಯಮಂತ್ರಿಗಳು ವಿಧಾನಸೌಧಕ್ಕೆ ಆಗಮಿಸಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಿ. ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸ್ವಲ್ಪ ಹೊತ್ತಲ್ಲೇ ಜಂಟಿ ಅಧಿವೇಶನ ಆರಂಭ ಆಗುತ್ತೆ ರಾಜ್ಯಪಾಲರ ಆಗಮನದ ಮುಖಾಂತರ. ರಾಜ್ಯಪಾಲರು ಬಹಳಷ್ಟು ಕುತೂಹಲ ಕೆರಳಿಸಿದ್ದು ಮೊದಲ ಬಾರಿ ಅನ್ಸುತ್ತೆ. ರಾಜ್ಯಪಾಲರು ರಾಷ್ಟ್ರಪತಿಗಳ ಭಾಷಣ ಮುಗಿಸ್ಬಿಡ್ತೀನಿ. ಆಮೇಲೆ ನೋಡಿ, ಆಗ್ಲೇ ಹೇಳ್ತಾ ಇದ್ರು ಮನೆ ಕಾಂಗ್ರೆಸ್ ವಕ್ತಾರರು, ಯಾಕೆ ಕೇಂದ್ರದಲ್ಲಿ ರಾಜ್ಯದಲ್ಲಿ ವಿರೋಧ ಪಕ್ಷ ಸತ್ತೋಗಿದೆಯಾ ಅಂತ, ಕೇಂದ್ರದಲ್ಲಿ ಬದುಕಿದೆಯಾ?
ನಿಮ್ಮ ನಾಯಕರು ನಡ್ಕೊಂತ ಇರ್ತಕ್ಕಂಥ ರೀತಿ ಇಂಥ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಈ ದೇಶದ ಬಗ್ಗೆ ನೀವು ಮಾತಾಡಿರ್ತಕ್ಕಂಥ ಹೇಳಿಕೆಗಳು ಮೊದಲು ನೀವು ನೋಡ್ಕೋಬೇಕಾಗುತ್ತೆ. ಇಲ್ಲ ಎರಡನೇದು ಸರ್, ಇಲ್ಲ ಲಾಸ್ಟ್ ಮುಗ್ದಾಯ್ತು. ನಾಡದ್ರೋಹಿಗಳು, ರಾಜ್ಯದ್ರೋಹಿಗಳು, ದೇಶದ್ರೋಹಿಗಳು ಅಂತಕ್ಕಂಥ ದೊಡ್ಡ ದೊಡ್ಡ ಪದಗಳು ಮಾತಾಡಿದ್ರು. ಮಾನ್ಯ ಕಾನೂನು ಸಚಿವರು ಮಾತಾಡ್ತಾ ಇದ್ರು ಕಾನೂನಾತ್ಮಕವಾಗಿ. ಯಾಕೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯ ಒಬ್ಬ ಕೂಲಿಯ ಹಣಗಳನ್ನು ತಿಂತಾ ಇದ್ದೀರಲ್ಲ, ರಾತ್ರೋರಾತ್ರಿ ರಾಜ್ಯಪಾಲರನ್ನು ಸ್ವಾಗತಿಸುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಸಿಎಂ ಮತ್ತು ಕಾನೂನು ಸಚಿವರು, ಸ್ಪೀಕರ್ ಮತ್ತು ಸಭಾಪತಿ ರಾಜ್ಯಪಾಲರನ್ನು ಸ್ವಾಗತಿಸುತ್ತಾರೆ. ವಿಧಾನಸೌಧಕ್ಕೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಗಮನ ಆಗಿದೆ. ಜಂಟಿ ಅಧಿವೇಶನಕ್ಕೆ ರಾಜ್ಯಪಾಲರು ಬರ್ತಾರಾ ಅನ್ನೋದು ಚರ್ಚೆಯಾಗಿದೆ. ಆ ಚರ್ಚೆ ಸೃಷ್ಟಿಯಾಗಿದ್ದೇ ಕಾಂಗ್ರೆಸ್ ನಾಯಕರ ಹೇಳಿಕೆಯ ಕಾರಣಕ್ಕಾಗಿ. ಬರ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ, ಬರ್ತಾರೆ ಅಂತ ಹೇಳ್ತಾ ಇದ್ರು. ಅದೇ ಕಾರಣಕ್ಕಾಗಿ ಬರ್ತಾರಾ ಇಲ್ವಾ ಅಂತ ಸಂಶಯ ಸೃಷ್ಟಿಯಾಗಿತ್ತು. ಈಗ ಅವರು ಬರೋದು ಖಚಿತ ಆಗಿದೆ. ಮುಖ್ಯಮಂತ್ರಿಗಳು ಸ್ವಾಗತಕ್ಕೋಸ್ಕರ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. 11 ಗಂಟೆ 5 ನಿಮಿಷ ಆ ಹೊತ್ತಿಗೆ ರಾಜ್ಯಪಾಲರ ಆಗಮನ ಆಗತ್ತೆ. ಸಿಎಂ ಆಗಮನ ವಿಧಾನಸೌಧಕ್ಕಾಗಿದೆ. ಎಚ್.ಕೆ. ಪಾಟೀಲ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಎಚ್.ಕೆ. ಪಾಟೀಲ್ ಅವರು ಬರ್ತಾ ಇರೋದು, ಕಾನೂನು ಸಚಿವರು. ಭಾಷಣದಲ್ಲಿ ಯಾವ ಬದಲಾವಣೆಯನ್ನು ಮಾಡಿಕೊಂಡಿಲ್ಲ. ನಾವು ಸಿದ್ಧಪಡಿಸಿದಂಥ ಭಾಷಣವನ್ನು ರಾಜ್ಯಪಾಲರು ಓದಬೇಕು. ಇದು ಎಚ್.ಕೆ. ಪಾಟೀಲ್ ಅವರ ಸ್ಟೇಟ್ಮೆಂಟು. ಇದಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲಿ ಕಾನೂನು ಸಚಿವರನ್ನು ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ಕೂಡ ಆಗಮಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.